ರಾಜ್ಯದಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಯೂರಿಯಾ ಪಡೆಯಲು ಮನೆಯವರೆಲ್ಲ ಬೀದಿಯಲ್ಲಿ ನಿಂತು ಕಸರತ್ತು ಮಾಡ್ತಿದ್ದಾರೆ. ಮಕ್ಕಳು ಕೂಡ ರಸಗೊಬ್ಬರಕ್ಕಾಗಿ ಶಾಲೆಗೆ ಹೋಗದೆ ಕ್ಯೂನಲ್ಲಿ ನಿಂತಿದ್ದಾರೆ. ಈಗ ನಾವು ಗದಗ ನಗರದ ಒಂದು ಗೊಬ್ಬರ ಅಂಗಡಿ ಬಳಿ ನೋಡಬಹುದು. ಇಲ್ಲಿ ಎಷ್ಟೊಂದು ರೈತರು ಇಲ್ಲಿ ಜಮಾವಣೆ ಆಗಿದ್ದಾರೆ. ಆ ಹುಡ್ರಿ ಇಟ್ಟಿಟ್ಟು ಹುಡ್ರಿ ಏನ್ ಮಾಡ್ಬೇಕ್ರಿ? ಮತ್ತೆ ಸಾಲಿನ ಹಾಳ, ನಮ್ಮ ಗೊಬ್ಬರನೂ ಸಿಗೋದಿಲ್ಲ. ಮತ್ತೆ ಏನ್ ಮಾಡ್ಬೇಕ್ರಿ ನಾವು ಸರ್? ಶಾಲೆಗೆ ರಜೆ ಹಾಕಿದ್ದಾರೆ. ಪೋಷಕರ ಜೊತೆ ತಾವು ಕ್ಯೂ ನಿಂತಿದ್ದಾರೆ. ಕೈಯಲ್ಲಿ ಆಧಾರ್ ಕಾರ್ಡ್ ಹಿಡಿದು ನೇತ್ರೆ ಊಟ ಬಿಟ್ಟು ಮಕ್ಕಳೆಲ್ಲ ಹೀಗೆ ನಿಲ್ಲೋದಕ್ಕೆ ಕಾರಣ ರಸಗೊಬ್ಬರ. ಯೂರಿಯಾಗಾಗಿ ಮುಂದುವರೆದ ರೈತರ ಪರದಾಟ. ಒಬ್ಬರಿಗೆ ಒಂದೇ ಚೀಲ ಎಂದು ನಿಯಮ. ಕ್ಯೂನಲ್ಲಿ ನಿಂತ ಮಕ್ಕಳು. ಶಾಲೆಗೆ ರಜಾ ಹಾಕಿ ಪೋಷಕರ ಜೊತೆ ಈ ವಿದ್ಯಾರ್ಥಿಗಳೆಲ್ಲ ಸಾಲುಗಟ್ಟಿ ನಿಂತಿರೋದು ರಸಗೊಬ್ಬರ ಖರೀದಿಗಾಗಿ. ಗದಗ ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ವರ್ಷಧಾರೆಯಾಗಿದೆ. ಕೃಷಿ ಚಟುವಟಿಕೆ ಗರಿಗೆದರಿದೆ. ಆದರೆ ರಸಗೊಬ್ಬರ ಕೊರತೆಯಿಂದ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಕೊರತೆಯಿಂದಾಗಿ ಒಬ್ಬರಿಗೆ ಒಂದೇ ಚೀಲ ಮಾತ್ರ ಕೊಡ್ತೇವೆಂದು ಅಂಗಡಿಯವರು ನಿಯಮ ಮಾಡಿದ್ದಾರೆ. ಹೀಗಾಗಿ ರೈತರು ತಮ್ಮ ಮಕ್ಕಳನ್ನು ಇವತ್ತು ಅಂಗಡಿ ಎದುರು ಕ್ಯೂನಲ್ಲಿ ನಿಲ್ಲಿಸಿದ್ರು. 5 ಗಂಟೆಗೆ ಬಂದಿವಿ ಗೊಬ್ಬರ ತರಕ. ಇಲ್ರಿ ಹಾಂ ರೀ ಹೋಗಿಲ್ರಿ. ಹಾಂ ರೀ ಅವ್ರಿಗೆ ಒಂದೊಂದು ಚೀಲ ಕೊಡ್ತಾರೆ. ಹಾಂ ರೀ 5 ಗಂಟೆಗೆ ಬಂದೇನಿ ರೀ. ಇಲ್ರಿ ಇವತ್ತೊಂದು ದಿನ ರಜಾ. ಗೊಬ್ಬರ ಸಮ ಇವತ್ತೊಂದು ದಿವ್ಸ ಗೊಬ್ಬರ ತೊಗೊಂಡು ನಾಳಿಂದ. ಸದ್ಯ ಭೂಮಿ ತೇವಾಂಶವಾಗಿದ್ದು ಯೂರಿಯಾ ಹಾಕದೇ ಇದ್ರೆ ಜೋಳ ಹಾಳಾಗುತ್ತೆ. ಆದರೆ ಅಂಗಡಿಯವರು ಕೊಡೋ ಒಂದು ಚೀಲ ಯೂರಿಯಾ ಸಾಕಾಗೋದಿಲ್ಲ. ಹೀಗಾಗಿ ಮಕ್ಕಳ ಸಹಿತ ಪೋಷಕರು ಕೂಡ ಕ್ಯೂನಲ್ಲಿ ನಿಂತಿದ್ರು. ಪಾಪನಾಶಿ, ಕಳಸಾಪುರ, ಅಸುಂಡಿ, ಪಾಪನಾಶಿ ತಾಂಡ ಸೇರಿದಂತೆ ಅನೇಕ ಹಳ್ಳಿಗಳ ಜನರು ಬೆಳಗ್ಗೆ 4 ಗಂಟೆಗೆ ಆಗಮಿಸಿ ಅಂಗಡಿ ಎದುರು ಕಾಯ್ತಾ ಇದ್ರು. ಮಕ್ಕಳ ಜೊತೆ ನಿಲ್ಲುವಂತೆ ಮಾಡಿದ ಸ್ಥಿತಿಗೆ ಕಾರಣವಾದ ಸರ್ಕಾರಕ್ಕೆ ಜನರು ಹಿಡಿಶಾಪ ಹಾಕಿದ್ರು. ಎಲ್ಲಿ ಸಿಗ್ಬೇಕ್ರಿ? 1-3 ಗಂಟೆಗೆ ಬಂದು ಕುಂತ್ರು ನಮ್ಗೆ ಗೊಬ್ಬರ ಸಿಕ್ಕಿಲ್ರಿ. ಇಟ್ಟು ಸಾಲಿ ಮಕ್ಳು ಬಿಟ್ಟು ಕರ್ಕೊಂಬಂದಿವ್ರಿ ನಾವು. ಆ ಹುಡ್ರಿ ಇಟ್ಟಿಟ್ಟು ಹುಡ್ರಿ ಏನ್ ಮಾಡ್ಬೇಕ್ರಿ? ಮತ್ತೆ ಸಾಲಿನ ಹಾಳ, ನಮ್ಮ ಗೊಬ್ಬರನೂ ಸಿಗೋದಿಲ್ಲ. ಮತ್ತೆ ಏನ್ ಮಾಡ್ಬೇಕ್ರಿ ನಾವು ಸರ್? ಮಕ್ಳು ಗೊಬ್ಬರ ಸಲಾಗಿರಿ ಒಂದ್ ಚೀಲ ಸಿಗತ್ತ ಅಂತ ಹೇಳಿ ಕರ್ಕೊಂಬಂದಿವ್ರಿ ನಾವು. 1 ಚೀಲನೇ ಇಲ್ರಿ, ಸಿಕ್ಕಿಲ್ಲ ನಮಗ. ಕಲಬುರಗಿಯಲ್ಲಿ ಚಪ್ಪಲಿ, ಕಲ್ಲು, ಚೀಲಗಳನ್ನಿಟ್ಟು ಜನರ ಕ್ಯೂ. ಇಲ್ಲಿ ನೋಡಿ, ಲೈನ್ನಲ್ಲಿ ನಿಂತು ಸುಸ್ತಾದ ಜನ ತಮ್ಮ ಬದಲು ಚಪ್ಪಲಿ, ಚೀಲ, ವಾಟರ್ ಬಾಟಲ್, ಕಲ್ಲುಗಳನ್ನ ಇಟ್ಟಿರುವುದನ್ನ. ಕಲಬುರಗಿಯಲ್ಲೂ ರಸಗೊಬ್ಬರಕ್ಕೆ ಅಭಾವ ಉಂಟಾಗಿದೆ. ಜೇವರ್ಗಿಯ ನರಿಬೋಳ ರಸ್ತೆಯಲ್ಲಿರುವ ಫರ್ಟಿಲೈಸರ್ ಅಂಗಡಿ ಮುಂದೆ ರಸಗೊಬ್ಬರ ಖರೀದಿಗಾಗಿ ಆಗಮಿಸಿದ್ದ ಜನರು ಕ್ಯೂನಲ್ಲಿ ನಿಂತು ಸುಸ್ತಾಗಿದ್ರು. ಕೊನೆಗೆ ತಮ್ಮ ಬದಲು ಚಪ್ಪಲಿ, ಕಲ್ಲು, ಬಾಟಲ್ಗಳನ್ನ ಇರಿಸಿದ್ರು. ಕಲಬುರಗಿಯಿಂದ ದತ್ತಾತ್ರೇಯ ಪಾಟೀಲ್ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.